ಕಪಟ ನಾಟಕ ಸೂತ್ರಧಾರಿ ನಾನಾ ರೂಪದ ಗಾನವಿ ಹಾಡೆ ಕಪಟ ನಾಟಕ ಸೂತ್ರಧಾರಿ ನಾನಾ ರೂಪದ ಗಾನವಿ ಹಾಡೆ ಆನಂದ ಮನಕಾನಂದ ಆನಂದ ಮನಕಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಎಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತ ಸಾರ ಕೃಷ್ಣ 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 ಶಾಂತಾರ ಜ್ಞಾನಗೋಚರ ಶಾಂತಾರ ಜ್ಞಾನ ಗೋಚರ ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರೋರು ಎಚ್ಚರಗೊಳ್ಳುವವರೆಗೂ ನಾನು ಈ ಪೀಠದಲ್ಲೇ ಕುಳಿತುಕೊಳ್ಳುವೆ. ಏನಿಬವರದ ಶೃಂಗಾರ ವೈಭವ ಮಾಧವನ ಅರಮನೆಯ ಸ್ವರ್ಗ ಲೋಕವ ಮೋದವನರ ಮನದ ಮನಕ್ಕೆ ಮೋದಗೊಳಿಪುದು ಮೋದಕದೊಳನಗೆ ಸರೆ ಕಾಣನ ಬಲ 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 ಮೋದವನರ ಮನಯ ಮನಕ್ಕೆ ಮೋದಗೊಳಿಪುದು ಮೋದಕದೊಳನಗೆ ಸರೆ ಕಾಣನ ಬಲ 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 ಮತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳ ಮತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರದ ಕಂಬಗಳು ವಜ್ರದ ಕಂಬ ನೀಲವರ್ಣ ಪಚ್ಚೆಗಳ ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲವರ್ಣ ಪಚ್ಚೆಗಳು ಕಾವೇರಿದ ಪುರುಷರಾದ ವೈಡೂರ್ಯದ ಹಾಸವಗ ಕಾವೇರಿದ ಪುರುಷರಾದ ವೈಡೂರ್ಯದ ಹಾಸವಗ ಅನ್ನದ ಕಳಸಗಳು ಹಳಪಳನೆ ಒಳೆಯುವವು ಅನ್ನದ ಕಳಸಗಳು ಫಲಫಲನೆ ಒಳೆಯುವವು ಮೋದವನರ ಮನೆಯು ಮನೆಗೆ ಮೋದಗೊಳಿಸುವುದು
ಜಗದೊಳನಗೆ ಸರಿ ಕಾಣನ ಫಲ 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 ಮಾಧವನ ಹೊರಮನೆಯೋ ಒಂದು ರಾಮ್ಯವೋ ವೇದನ ಹೃದಯವೋ ಎಂದವೋ ಮಾಧವನ ಹೊರಮನೆಯೋ ಎಂದು ರಾಮ್ಯವೋ ವೇದನ ಹೃದಯವೋ ಎಂದು ವಿಜಯವೋ ಎಂದವು ನೋಡುತ್ತೀಹೆ ಮೋಕ್ಷದ ಪೋತಳೆಗಳು ಮೋಕ್ಷನ ಪೋತಳೆಗಳು ತೆತ್ತಗೆ ಉದವನು ಇರುವುದಲ್ಲಿರುವುದು ನೋಡಲ್ಲ ತೆತ್ತಗೆ ಉದವನು ಇರುವುದಲ್ಲಿರುವುದು ನೋಡಲು ಮೋದವನರ ಮನಯೋ ಮನಗೆ ಮೋದಗೊಳ್ಳುವುದು ಓ ಜಗದೊಳನಗೆ ಸರಿ ಕಾಣನ ಫಲ 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 ಏನಿ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮುತ್ತು ರತ್ನ ವಜ್ರ ವೈಡೂರುಗಳಿಂದ ಅಲಂಕೃತ ವಾರಿ ಆ ದೇವೇಂದ್ರನ ಮರಾವತಿನ ಆವತಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಮಾಧವನ ಭವನ. ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯ ಸೊಬಗನಲ್ಲ. ಈ ದ್ವಾರಕ ನಗರದಲ್ಲಿ ಬಿಟ್ಟು ಹೋದನೆ ಸುಗಂಧ ಸೂಸುವ ತರುಲತೆಗಳು ಜೀವಂತ ಸುಂದರನ್ನು ನಿಂತಿರುವಂತಹ ಈ ಶಿಲಾ ಬಾಲಕಿಯರ ಮಿಂಚಿನಂತೆ ಪಳಪಳನ ಒಳೆಯುತ್ತಿರುವ ನಯನಗಳು ಸಂಪಿಗೆ ಹೂವಿನಂತ ನಾಸಿಕ ತೊಂಡೆ ಎಣ್ಣಿನಂತ ತುಟಿಗಳು ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವೆ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇವರೀರ್ವನ್ನು ನೋಡುತ್ತಿದ್ದರೆ ಇವರೀರ್ವರು ನನ್ನತ್ತ ನೋಡಿ ಹೇ ಚಕ್ರೇಶ್ವರ, ಹೇ ಕೌರವೇಶ್ವರ, ನನ್ನತ ಬಾ ಎಂದು ಕರೆದಂತೆ ಭಾಸವಾಗುತ್ತಿರುವುದಲ್ಲ. ಇವರೀರ್ವರು ನೋಡುತ್ತಿದ್ದರೆ ಏಕೋ ನನ್ನ ಮನಸ್ಸು ದಿಗ್ಭ್ರಮಣೆಗೊಂಡು ನಾಳೆ ಒಂದು ಸಾರಿ ಬಿಗಿದಪ್ಪನೆ ಎನ್ನುವ ಅಪ್ಪಯಕ್ಕೆ स्वागत स्वागत गुरु नंदना, सुस्वागत स्वागत गुरु नंदना, स्वागत भैय दुर्योधना, सुस्वागत भैय दुर्योधना, स्वागत स्वागत गुरु नंदना.
ಕುರುವಂಶ ಕುಲ ತಿಲಕ ಕೌರವೇಶ್ವರ ರತ್ನ ಖಚಿತ ಸಿಂಹಾಸನ ನೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ರತ್ನ ಖಚಿತ ಸಿಂಹಾಸನ ನೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಕುರುಧೀರ ಪ್ರಚಂಡ ಕೌರವ ರಣರಂಗ ಕುರುಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಗದೆಯಂ ಪಿಡಿದೇಹ ವೀರ ಶರೀರವು ಮಧಿಸಿದ ಹುಲಿಯಕಾರ ಕರದೊಳು ಗದೆಯ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯ ದೊರೆ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ವಜ್ರಕಾಯ ಸುಯೋಧನ ಕೌರವ ಎಲ್ಲವೂ ಕನಸಿನಂತೆ ಮೋಸವಾಗುತ್ತಿರುವುದಲ್ಲ.
ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸುತ್ತದೆ? ಕೃಷ್ಣ, ಈ ನಿನ್ನ ಮಾಯಾ ಶರೀರವನ್ನು ಕಂಡು ಬೆರಗಾಗುವನಲ್ಲ ಈ ಕೌರವೇಶ್ವರ. ಸಮಗ್ರ ಪೃಥ್ವಿಯನ್ನು ಶಾಸನ ಮಾಡಬಲ್ಲ ವಸುಂಧರ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಿನ್ನ ಭವನವು ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ? ಅಸಂಭವ, ಅಸಂಭವ. ಅಂತೂ ಅಂತೂ ನನ್ನ ಸೋದರ ಮಾವನ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ಣು ತಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದು ಸೇರಿದಂತಾಯ್ತು. ಎನ್ನು ಎನ್ನು ನನ್ನ ಭಾಗ್ಯದರು ಹೇಗಿರುವ ನೋಡೋಣ. ಓಹೋ, ಸಾರ್ಥಕಿ ಸಾರ್ಥಕಿ, ಅಲ್ಲಿ ನಿಮ್ಮ ಕೃಷ್ಣರು. ರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರೋರು, ಎಚ್ಚರಗೊಳ್ಳುವವರೆಗೂ ಬನ್ನಿ ಈ ಪೀಠದಲ್ಲೇ ಕುಳಿತುಕೊಳ್ಳಿ. ಏನ್ ಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವನ? ಬಾಬಾ ಬಾಬಾ ರಮಣ, ಮಾಡಿದ ನೇತ್ರಿಸು ಕೃಷ್ಣ, ನೇತ್ರಿಸು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಗುರುದೇವ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖ ಕಲ್ಪದಲ್ಲಿ ಲೀನವಾಗಿರುವ ಎಂತಹ ಸುಖ ಪುರುಷನಯ್ಯ ಈತ. ವಿರಾಟನ ಮನೆಯ ಪುತ್ರಿಯ ಉತ್ತರ ವಿವಾಹ ಸಂಭ್ರಮದಲ್ಲಿ ಹಗಲು ರಾತ್ರಿ ಜಾಗರಣೆ ಮಾಡಿರುವ ನಿನಗೆ ನಿದ್ರೆ ತಾನೇ ಹೇಗೆ ಎರೆದಿತು? ಒಂದು ಮಾತಿನ ಸಾರ್ಥಕಿ, ರಾಜ, ಪಾಂಡವರಿಗೂ ನಮಗೂ ಪ್ರಾರಂಭ ಆಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಮಗೆ ಉತ್ತರ ಕೊಡಲು ಸಾಧ್ಯವಿಲ್ಲ ಕುರರಾಜ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರು ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲೇ ಇರುವರು, ನಾವು ಅಲ್ಲೇ ಇರುವರು. ಸರಿ, ಸರಿಯಾಗಿ ಹೇಳಿದ ಸಾರ್ಥಕಿ. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಮಾಧವನ ಸಹಿತ ಯಾದವ ಸೈನ್ಯವನ್ನು ಸೇರಿದಂತಾಯ್ತು ಅಲ್ಲವೇ ಸಾರ್ಥಕಿ? ಓಹೋ, ಸಂದೇಹವಿಲ್ಲ ಕುರರಾಜ. ಶ್ರೀಕೃಷ್ಣ ಪರಮಾತ್ಮರು ಎಚ್ಚರಗೊಳ್ಳುವವರೆಗೂ ಬನ್ನಿ ಪೀಠದಲ್ಲೇ ಕುಳಿತುಕೊಳ್ಳಿ. ಪಾಂಡವರಿಗಿಂತ ಮೊದಲೇ ನಾನು ದ್ವಾರಕೆಗೆ ಬಂದಿರುವಾಗ ನನಗೆಂತಹ ಸಂದೇಹ? ಎಂದಿದ್ದರು ಹೇಗಿದ್ದರು ನಿಮ್ಮ ಕೃಷ್ಣನು ನನ್ನ ಕೈ ಸೇರಲೇಬೇಕು. ನಿಧಾನವಾಗಿ ಎಚ್ಚರವಾಗಲಿ. ನಾನಾರು ಹೈತಾಮಹ ದಿಗ್ದಿಗಂತ ಜಗಚ್ಚಂಡ ಉದ್ದಂಡ ಕಂಡುಗಲಿಗಳ ಗಂಡ ರಣಪ್ರಚಂಡ ಮಲ್ಲರೋಳ್ ಮಲ್ಲ ಜಗದೇಕ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಈ ಸಲದಂಕ ಮಲ್ಲ. ಕೇವಲ ಈ ಗೋಪಾಲನ ಪಾದದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಈತನ ಶಿರೋಭಾಗದಲ್ಲಿರುವುದು. ನಾನು ಅಲ್ಲೇ ಕುಳಿತುಕೊಳ್ಳುವೆನು.
ಪರಮಾತ್ಮ ವಾಸುದೇವ ದೀನನ ಸಲಹುವ ದಾನವ ವೈರಿ. ಪರಮಾತ್ಮ ದೀನನ ಸಲಹುವ ದಾನವ ವೈರಿ. ದಾನವ ಮಾಡುವೆ ಕೃಪೆ ತೋರು ಹರಿಯೇ. ಪರಮಾತ್ಮ ದಾನವ ಮಾಡುವೆ ಕೃಪೆ ತೋರು ಹರಿಯೇ. ಹೇ ಮಾಧವ ಮಧುಸೂದನ. ಹೇ ಮಾಧವ ಮಧುಸೂದನ. ದೀನನ ಮೊರೆ ಕೇಳಿಸದೆ. ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ವಾಸುದೇವ ಕೇಶವ ನಿನ್ನಯ ನಾಮಾಮೃತವನು. ಕೇಶವ ನಿನ್ನಯ ನಾಮಾಮೃತವನು. ನೆನೆಯುತ್ತ ನಲಿವುದು ಈ ನನ್ನ ಜೀವ. ನೆನೆಯುತ್ತ ನಲಿವುದು ಈ ನನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ನಿನಗಾಗೆ ಇಂದು ನಾ ಓಡಿ ಬಂದೆ. ನಿನಗಾಗೆ ಇಂದು ನಾ ಓಡಿ ಬಂದೆ. ಹೇ ಮಾಧವ ಮಧುಸೂದನ. ಹೇ ಮಾಧವ ಮಧುಸೂದನ. ಈ ದೀನನ ಮೊರೆ ಕೇಳಿಸದೆ. ಈ ದೀನನ ಮೊರೆ ಕೇಳಿಸದೆ. ಈ ದೀನನ ಮೊರೆ ಕೇಳಿಸದೆ. ಕೇಳಿಸದೆ ಕೇಳಿಸದೆ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣ ಸಗನು? ಎಲ್ಲಿಯೂ ನಿನ್ನ ಪ್ರಾಣ ಸಕನು. ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯ್ತಲ್ಲ ಪಾರ್ಥ. ಏಕೆ? ಏನಾಯ್ತು ಸಾತ್ಯಕಿ? ಅದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು ಪಾರ್ಥ. ಓಹೋ, ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಬರಲಿ ಬರಲಿ, ಬಹಳ ಸಂತೋಷ. ಪಾರ್ಥ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಈ ದಿನವು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯಲು ಬಂದಿದ್ದಾರೆ. ಇದೆಂತ ವಿಡಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರ ಹಾಗೂ ನನ್ನ 4 ಸಹೋದರರು ಪಾಂಚಾಲಿಯ ಒಡಗೂಡಿ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಿನ್ನ ಮೇಲಿರಲಿ. ನಾನು ಇನ್ನು ಹೋಗಿ ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದಾರಿಗೆ ಹೊರಟೆ ಎಂದು ತಿಳಿದ ತಕ್ಷಣವೇ ನಾನು ಹೊರಟಿದ್ದು. ಆದರೆ
ನನ್ನ ಸುದೈವ ಬಲದಿಂದ ಮೊದಲೇ ದೋರ್ಗಿಗೆ ಬಂದು ಸೇರಿದೆ. ಸುಯೋಧನ, ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಆಗಂಡು ಸಮ್ಮನ ಕುರಿತರ ಕಾರ್ಯವಾಗುವುದು ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದ್ರಲ್ಲವೇ ಹಲವು ಮಂದಿಗಳ ರಾಜರ ಸಹಾಯ ದೊರಕುವುದು. ನಮಗೆ ಯಾರ ಸಹಾಯ ಸಹಕಾರವು ಬೇಡ ಸುಯೋಧನ. ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಅರ್ಜುನ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ, ನೀನು ಮರೆಯಬೇಡ. ನೀನು ಮರೆಯಬೇಡ. ಅರ್ಜುನ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಋತಾದಳಿದು ಬಂದ ಪಾರ್ಥ ನಡೆಯಲಿ ಈ ನಿನ್ನ ಚತುರತೆ ಕೌಶಲ್ಯ. ಏ ಪರಮಾತ್ಮ, ಜನಾರ್ದನ, ವಾಸುದೇವ, ಶಬರಿಗ ಭಯವನಿದ್ದ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂದ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಓ ಸಿಂಧು ಶಯನ ಪರಮಾತ್ಮ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಹೇಗೆ ಲೋಕದ ಭವ ಬಂಧನ, ಹೇಗೆ ಲೋಕದ ಭವ ಬಂಧನ. ಪರಮಾತ್ಮ ವಾಸುದೇವ, ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿದಾತ್ಮದ ಅಜ್ಜಿಯ ನಡಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದಾತ್ಮದ ಅಜ್ಜಿಯ ನಡಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ
ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಪರಮಾತ್ಮ ಪರಮಾತ್ಮ ವಾಸುದೇವ ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿ ಮಾನವ ಸಹಿತದ ಹೊರೆಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಹೊರೆಡಲು ದೊರೆದನಿ ಬಂದು ಕಾಯ್ದ ನೀನೆಂದು ಇನ್ನು ಮೌನವೇ ಜನಾರ್ದನ ದೊರೆದನಿ ಬಂದು ಕಾಯ್ದ ನೀನೆಂದು ಇನ್ನು ಮೌನವೇ ಜನಾರ್ದನ ಗೋವಿಂದು ಶಯನ ಸುಂದರ ವದನ ಗೋವಿಂದು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಗೋವಿಂದು ಶಯನ ಸುಂದರ ವದನ ಏಳು ಜನಾರ್ದನ ಏ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಅಸತ್ಯ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ ಏಳು ಚಕ್ರಪಾಣಿ ಏಳು ಯಾರು ಧನಂಜಯ ಯಾವಾಗ ಬಂದೆ ಬಂದು ಎಷ್ಟು ಹೊತ್ತಾಯಿತು ಛೇ ಈ ಚಾಣದಡಿಗೆ ಕುಳಿತೆ ಆ ಪಾಚುಗಳಲ್ಲಿ ಪೀಠರಲ್ಲವೇ ಪರಮಾತ್ಮ ನಿಮ್ಮ ಪಾದ ಸನ್ನಿಧಿಯೋ ನನಗೆ ಪವಿತ್ರ ಸ್ಥಳವಲ್ಲವೇ ವಾಸುದೇವ ಓ ಯಾರು ಕುರುಚಕ್ರೇಶ್ವರ ಕೌರವೇಶ್ವರ ಕೌರವೇಶ್ವರ ಯಾವಾಗ ಬಂದೆ ಸೌಖ್ಯವೇ ನೀ ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಸಾರ್ವಭೌಮರಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ ಭಾವ ನಿದ್ದೆ ಮಾಡುವವರನ್ನು ಎಚ್ಚರಿಸಬಹುದು ಆದರೆ ನಿನ್ನಂತಹ ನಿದ್ರಾವೇಶಾದವರುಗಳನ್ನು ಎಚ್ಚರಿಸಲು ಸಾಧ್ಯವೇ ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ಭಾವ ಈ ನಿನ್ನ ಮಿತ್ರನಾದ ಪಾರ್ಥನ ತಂದಳನ್ನು ಎದ್ದು ಕುಳಿತು ಭಾಷಣವನ್ನು ಪ್ರಾರಂಭಿಸಿ ಬಿಟ್ಟೆಯಲ್ಲ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ ಭಾವ ಹಾಗೇನಿಲ್ಲ ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ ಅದರಲ್ಲಿ ನೀವೀರರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ ಕೃಷ್ಣ ಭಾವ ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗಿರುವುದು ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದನು ಭಾವ ಏನು ಪಾಂಡವರಿಗೂ ನಿಮಗೂ ಯುದ್ಧವು ಪ್ರಾರಂಭವಾಗಿರುವುದೇ ಹಾಗಾದರೆ ಅರ್ಜುನ ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದಿರುವಂತೆ ತೋರುತ್ತಿರುವುದು ಹೌದು ಪರಮಾತ್ಮ ಇಂತಹ ಪರಿಸ್ಥಿತಿಯಲ್ಲಿ ನಾನೇನು ಮಾಡಲಿ ಭಾವ ಪರಮಾತ್ಮ ಬಾ ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೇ ಬಿದ್ದಿತ್ತು ಆದುದರಿಂದ ನೀವು ನನಗೇ ಸಹಾಯ ಮಾಡಬೇಕು ವಾಸುದೇವ ನಮ್ಮಿಬ್ಬರಿಗೂ ನೀನು ಸಮಾನವಾದ ಒಂದು ಮೊದಲು ನಿನ್ನ ಬಳಿಗೆ ಯಾರು ಬಂದವರೋ ಅವರ ಪಕ್ಷವನ್ನು ವಹಿಸುವುದು
ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಹಾಗೆ ಧರ್ಮವನ್ನು ಪಾಲಿಸದಂತಾಗುವುದು. ಯೋಚಿಸಿ ನೋಡು. ಭಾವ, ನೀನು ಮೊದಲು ಬಂದೆ ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನು ಮೊದಲು ಕೇಳುವ ಅಧಿಕಾರವು ಆತನಿಗಿದೆ. ಎಲ್ಲ ವಂಚಕ. ಹೌದು. ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರೋದು ಭಾವ. ಏನು ಮಾವ ನಿನ್ನ ಸಲಹೆ? ಹೇಳುವನು ಕೇಳು. ಬಲ್ಲೆಯ ಇಕಲೋಕ ರಾಜರಾಳಿದ ನರ್ಮ ನೀ ಬಲ್ಲೆಯ ಇಕಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಯೇಕೋ ಭರತ ಕಂಡ ಪ್ರಳಯ ಲಾಭ ಯಾರಿಗೋ ಭರತ ಕಂಡ ಸೋರಿತ ಬೇಜವೈ ಗದ ಸಮರ ಸಾಗತ ಆಲೋಚಿತ ಕಂಡ ಪ್ರಳಯ ಲಾಭ ಯಾರಿಗೋ ಭಾವ, ಈ ಯುದ್ಧವು ಎಂತಹ ಅಕಾರ್ಯವೆಂಬುದು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲ್ನಾಸೆಗೋಸ್ಕರ ಈ ಬಂಧು ಬಾಂಧವರನ್ನು ರಕ್ತದ ಮುಡಿವಿನಲ್ಲಿ ತ್ವಯಿಸಬೇಕೆ? ಕುರು ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವೈರತ್ವವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯವಾಗಿ ಬಾಳುವುದು ಮೇಲಲ್ಲವೇ ಭಾವ? ಕೃಷ್ಣ, ಈ ನಿನ್ನ ಇದವಚವನ್ನು ಕೇಳಲು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದವನಲ್ಲ. ಈಗೇನು ನನಗೆ ಸಹಾಯ ಮಾಡುವೆಯಾ ಅಥವಾ? ಭಾವ, ಮುಂಬರುವ ಅನರ್ಥಗಳನ್ನು
ಎದುರಿಸಲು ನೀನೇ ಸಿದ್ಧನಾಗಿರುವಾಗ ಈಗ ನನ್ನ ಮಾತುಗಳು ನಿನಗೆ ಇರಿಸುವುದಿಲ್ಲ. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ 11 ಅಕ್ಷಯಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಅರ್ಜುನ, ಈ ಎರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಭಾವ, ನಿನ್ನ ಸಮಾಚಾರ? ಯುದ್ಧ ಯುಮಕನು ನಿರಸ್ತ್ರನೂ ಆದ ಈ ಕೃಷ್ಣನಿಂದ ನನಗಾಗಬೇಕಾದ ಪ್ರಯೋಜನವಾದರೂ ಏನು? ಕೃಷ್ಣ ಭಾವ, ನಿನ್ನ 11 ಅಕ್ಷವೇಣಿ ಸೈನ್ಯವೇ ನನಗೆ ಸಾಕು. ಭಲೆ ಭಲೆ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆಯ್ಕೆ ಮಾಡಿಕೊಂಡವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಕಪಟ ಸೂತ್ರಧಾರಿ ಬಾರೆ ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ ಕೃಷ್ಣ. ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಾಣ ಸಮರ್ಥ, ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದೇ ಆಯುಧವಂ ಧರಿಸದಿರೆ, ರಣದೇ ಆಯುಧವಂ ಧರಿಸದಿರೆ ಏರಿ ಪಾಂಡವರು ಅದೆಂತ ಪಾಲಿಪೆಯೋ ಓದುವೆನು ನಿನ ಪಂಥ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನು ನಾನೇನು ಹರಿಯವರೆಂದು ಭಾವಿಸಿದೆಯಾ? ಆದರೂ ಪಾದಕವಿಲ್ಲ ಕೃಷ್ಣ. ಪಾಂಡವರ ರಕ್ಷಣ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷವೇಣಿ ಸೈನ್ಯ ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿರುವುದು ವಚನ ಬಿಟ್ಟರವೇ ವಚನ ಭ್ರಷ್ಟನಾದಿಯೇ. ಭಾವ, ಮಾಡಿದ ಪ್ರತಿಜ್ಞೆಯೆಂದು ಎಲ್ಲಾದರೂ ಮರೆಯಬಿಟ್ಟೆ, ಅದು ನಿನ್ನ ವಿಚಾರದಲ್ಲಿ. ಕೃಷ್ಣ, ಭಾವ, ಒಳ ಸಂಚು ಫಲಿಸವೆಂದು ಈಗ ಬೇಡವೋ ಮಾಧವ? ಒಂದೇ ಸಂಧಿಸೋಣ ರಣರಂಗದಲ್ಲಿ. ಈಗ ನನ್ನ ದ್ವಾರಕ ಯಾತ್ರೆ ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು ಮದ್ದಾನೆ ಬಲವುಳ್ಳ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷವೇಣಿ ಸೈನ್ಯ ನನ್ನ ವಶ. ಎಲ್ಲೆಲ್ಲವೋದ್ಯ ಪಾಂಡವ ಮುಂಬರಿದು ಬೋರ್ಗರೆದು ಹುಕ್ಕಿ ಬರುತ್ತಿರುವ ಭೀಕರ ಸಮರದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸಿಗಲು ಈ ನನ್ನ ನೆಚ್ಚಿನ ಬಾಹುಗಳು ಯೋಗ್ಯ ಗುಣದೊಳಗಿದವು. ಹಸ್ತಿನಾವತಿ ರತ್ನ ಸಿಂಹಾಸನ ಅಖಂಡ ಸಾಮ್ರಾಜ್ಯ ಸತ್ತಾಗಲೇಬೇಕು. ಹಸ್ತಿನಾವತಿ ರತ್ನ ಖಚಿತವಾದ ರಾಜಸಿಂಹಾಸನ ಸದಾ ನನ್ನ ಅಧೀನದಲ್ಲಿರಬೇಕು. ಮತ್ತು ರತ್ನ ವಜ್ರ ವೈಡೂರ್ಯವನ್ನು ಕಂಗೊಳಿಸುತ್ತಿರುವ ಆ ಮಣಿ ಮಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸಿರಬೇಕು. ಇದಕ್ಕೆ
ಅಡ್ಡಿ ಬಂದ ಆ ಪಾಂಡವರನ್ನ ಧರ್ಮಕ್ಷೇತ್ರ ಇದು ಕ್ಷೇತ್ರ ಹೊರ ಪಾಂಡವರ್ಗೆ ಕ್ಷೇತ್ರ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಹೊರ ಪಾಂಡವರ್ ಕ್ಷೇತ್ರ ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ ಹೊರ ಪಾಂಡವ ಧರ್ಮಕ್ಷೇತ್ರ ಭೀಷ್ಮಕಾತಿ ದ್ರೋಣ ಅಶ್ವತ್ಥಾಮರ ಶೈಲ ಸಕುಲಿ ಸೈನ್ಯವಾದ ಸಮರ ವೀರರ ಭೀಷ್ಮಕಾತಿ ದ್ರೋಣ ಅಶ್ವತ್ಥಾಮರ ಶೈಲ ಸಕುಲಿ ಸೈನ್ಯವಾದ ಸಮರ ವೀರರು ಹೊರ ಪಾಂಡವರ ಧರ್ಮಕ್ಷೇತ್ರ ಭೀಮನನ್ನ 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 ಭೀಮನನ್ನು ಸೇಳೆ ಬೆಳವನನ್ನು ಹಾರಿಸು ವೀರ ಕರ್ಣನ ಭೀಮನನ್ನು ಸೇಳೆ ಬಿಡುವ ನನ್ನ ತಮ್ಮನ ಮಾತನ ತಲೆ ಹಾರಿಸುವ ವೀರ ಕರ್ಣನ ಹೊರ ಪಾಂಡವ ಇನ್ನು ಈ ಅಖಂಡ ಬರದ ಖಂಡದಲ್ಲಿ ಈ ಕುರು ಸಾಮ್ರಾಟನ ಧ್ವಜ ಪತಾಕಿಯೋ ಹಾರಾಟ ಹಾರಾಟ ಈ ಆ ಪಾಂಡವರ ಆರ್ಧದನೆಯೋ ತೀರಾಟ ತೀರಾಟ ಈಗ ನನ್ನ ಪ್ರಯತ್ನವೂ ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯೋ ನನ್ನ ಕೈ ಸೇರಿದಂತೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನೋ ನನ್ನ ಪ್ರಾಣ ಸಮಾನ ಬಂಧುವೋ ಆದ ಶ್ರೀಕೃಷ್ಣ ಪರಮಾತ್ಮನೋ ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗಣಿಯೋ ಪಾಂಡವರ ಪಕ್ಷವನ್ನು ವಹಿಸಿದನು. ಈಗ ನನ್ನ ದ್ವಾರಕ ಯಾತ್ರೆಯೋ ಸಫಲವಾಯಿತು. ಪಾರ್ಥ 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 ಎಂತಹ ಕಾರ್ಯವನ್ನು ಮಾಡದೆ ಸ್ವಹಸ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಪರಮಾತ್ಮ. ಪಾರ್ಥ ಅಕಾರ್ಯವನ್ನು ಮಾಡಿದವನು ನಾನಲ್ಲ, ದುರ್ಯೋಧನ. ಮಾಧವ ನಿನ್ನಯ ದಯದೆ ದಯದೆ ಮಾಧವ ನಿನ್ನಯ ದಯದೆ ಕೊಂದುವೆನ ಜಯವ ಭಯವಿಲ್ಲದೆ ಜಗದೆ ಕೊಂದುವೆನ ಜಯವ ಭಯವಿಲ್ಲದೆ ಜಗದೆ ಮುರಾರಿ ನಿನ್ನಯ ಒಲುಮೆಯ ಬಲದೆ ಮುರಾರಿ ನಿನ್ನಯ ಒಲುಮೆಯ ಬಲದೆ ಮಾಧವ ನಿನ್ನಯ ದಯದೆ ದಯದೆ ಮಾಧವ ನಿನ್ನಯ ದಯದೆ ಮಾತುರವೇ ಸಖೆ ವಿಜಯ ವಿಜಯ ಕಾತುರವೇ ಸಖೆ ವಿಜಯ ಕರದೊಳು ಗಾಂಡೇವ ಹಿಡಿದಿದಯೋ ದುರದೆ ಕರದೊಳು ಗಾಂಡೇವ ಹಿಡಿದಿದಯೋ ದುರದೆ ಎದಗಡದಿರು ಜೋತೆ ಕಡೋದೇರ ನೀಗೆನಗೆ ಅರ್ಥ ಎದಗಿಡದಿರು ಜೋತೆ ಕಡೋದೇರ ನೀಗೆನಗೆ ಆತನೇ ಸಖೆ ವಿಜಯ ವಿಜಯ
ಕಾತುರವೇ ತಗೆ ವಿಜಯ. ಅರ್ಥ ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ದಾಸ ನಿನ್ನದು ಸಾಧಿಸುವವನನು. ದಾಸ ನಿನ್ನದು ಸಾಧಿಸುವವನನು. ದಾಸ ನಿನ್ನದು ಸಾಧಿಸುವವನನು. ಮಾಧವ ನಿನ್ನಯ ದಯದೆ ದಯದೆ ಮಾಧವ ನಿನ್ನಯ ದಯದೆ. ಪಾರ್ಥ ನಿನ್ನಯ್ಯಗೆ ತವ ಸತತವು ನಾ ಬಯಸಿ. ಅರ್ಥ ಅಪ್ಪ ಪಾರ್ಥ ನಿನ್ನಯ್ಯಗೆ ತವ ಸತತವು ನಾ ಬಯಸಿ. ಸತಗೆ ನಿನ್ನ ಬಿಡದಲೆ ಪಡೆವೆ. ಹಲವರ ತದೆ ನಿನ್ನ ಬಿಡದಲೆ ಪಡೆವೆ. ಮಾಧವ ಮನದನು ಮಾನವ ಬಿಡು ಬಿಡು ಪ್ರಿಯ ಸರ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯ ಭಯವೇ ತಗೆಯೆಂದು. ಸಾಧಿಸೋ ಕಾರ್ಯವ ಭಯವೇ ತಗೆಯೆಂದು. ಸಾಧಿಸು ಕಾರ್ಯವ ಭಯವೇ ತಗೆಯೆಂದು. ಕಾತುರವೇ ತಗೆ ವಿಜಯ. ವಿಜಯ ಕಾತುರವೇ ತಗೆ ವಿಜಯ. ಪರ ಮಾಧವ ಮಾತಾ ಕೃಷ್ಣ ಮಾತಾ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ಪರಮಾತ್ಮ, ನಿನ್ನನ್ನು ಬಯಸಿ ಬಂದವನು. ನಿನ್ನನ್ನೇ ಹೊಂದಿದೆನು ಪರಮಾತ್ಮ. ನೀನು ನನ್ನ ರಥದ ಸಾರಥಿಯಾಗೋ. ನಿರ್ಗತಿಕರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಹೆಚ್ಚೇನು ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನೊಲೆಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಈಗ ನನಗೆ ಅನುಮತಿಯನ್ನು ಕೊಡ ಪರಮಾತ್ಮ. ಪಾರ್ಥ, ಅಂತೂ ನಿನ್ನೀ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಎಲ್ಲವೂ ನಿನ್ನ ಅನುಗ್ರಹವೇ ಪರಮಾತ್ಮ. ಧನ್ಯನಾದೆನ ಪರಮಾತ್ಮ, ಧನ್ಯನಾದೆನು. ಈಗ ಪಾರ್ಥ, ಧನ್ಯನಾದೆನ ಆರಿಯೇ, ಧನ್ಯನಾದೆನ ಧನ್ಯನಾದೆನ
ಧನ್ಯನಾದೆನ ಮನ್ನನಾದೆನಿಂದು ತಮ್ಮ ತವ ಕರುಣೆಯ ದಯದೆ ಮನ್ನನಾದೆನಿಂದು ತಮ್ಮ ತವ ಕರುಣೆಯ ದಯದೆ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಿಪರಿಯ ಪರಿಭವದಿಂದ ಧರೆಯೊಳು ನೊಂದು ಬೆಂದು ನಾವು ಪರಮಪ್ಪ ಪರಿಪರಿಯ ಪರಿಭವದಿಂದ ಧರೆಯೊಳು ನೊಂದು ಬೆಂದು ನಾವು ಪರಿಹರಿಸಿಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ ಧನ್ಯನಾದೆನ ಹರಿಯೇ ಧನ್ಯನಾದೆನ ಕದನದಲ್ಲಿ ಕರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು ಕದನದಲ್ಲಿ ಕರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು ಮಾಧವನೆ ನೀಯನಗೊಲಿದು ಸಾರಥಿಯ ರೂಪವ ಧರಿಸಿದೆಯ ಮಾಧವನೆ ನೀಯನಗೊಲಿದು ಸಾರಥಿಯ ರೂಪವ ಧರಿಸಿದೆಯ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮನ್ನನಾದೆನಿಂದು ತಮ್ಮ ತವ ಕರುಣೆ